ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 25/2/2024 ನಡೆದಂಥ ಸಿವಿಲ್ ಪಿ ಸಿ ಕ್ವಶನ್ ಪೇಪರನ್ನು ಚರ್ಚಿಸೋಣ. ಬನ್ನಿ ನೋಡೋಣ. ಕ್ವಶನ್ ನಂಬರ್ 1. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಸರಿಯಾದ ಉತ್ತರ ಎ. ಕ್ವಿಟ್ ಇಂಡಿಯಾ ಚಳವಳಿಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋವನ್ನು ನಡೆಸುತ್ತಿದ್ದರು. ಕ್ವಶನ್ ನಂಬರ್ 2. ಕೆಳಗಿನವರಲ್ಲಿ ಯಾರು ಕೆಂಪುಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆಯ ಕೈದಿಗಳನ್ನು ರಕ್ಷಿಸಿದರು? ಸರಿಯಾದ ಉತ್ತರ ಬಿ. ಕೈಲಾಸನಾಥ್ ಕಟ್ಜು. ಕ್ವಶನ್ ನಂಬರ್ 3. ಈ ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಸ್ಥಾಪಿಸಿದರು? ಸರಿಯಾದ ಉತ್ತರ ಡಿ. ಇವುಗಳಲ್ಲಿ ಎಲ್ಲವೂ. ಕ್ವಶನ್ ನಂಬರ್ 4. ಅಕ್ಟೋಬರ್ 1824 ಕಿತ್ತೂರಾಣಿ ಚೆನ್ನಮ್ಮಳ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರನ್ನು ಕೊಂದರು? ಸರಿಯಾದ ಉತ್ತರ ಎ. ಸೇಂಟ್ ಜಾನ್ ಟ್ಯಾಕ್ರೆ. ಕ್ವಶನ್ ನಂಬರ್ 5. ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಎಂದು ಕರೆಯುತ್ತಾರೆ? ಸರಿಯಾದ ಉತ್ತರ ಡಿ. ಗಂಗಾಧರರಾವ್ ಬಾಲಕೃಷ್ಣ ದೇಶಪಾಂಡೆ. ಕ್ವಶನ್ ನಂಬರ್ 6. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸೀತಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು? ಸರಿಯಾದ ಉತ್ತರ ಡಿ. ಸಿಗ್ಗಾಂವ್. ಕ್ವಶನ್ ನಂಬರ್ 7. ಈ ಸರಣಿಯನ್ನು ನೋಡಿ. 31, 29, 24, 22, 17 ಮುಂದೆ ಯಾವ ಸಂಖ್ಯೆ ಬರಬೇಕು? ಸರಿಯಾದ ಉತ್ತರ ಎ. 15 ಬರುತ್ತದೆ. ಕ್ವಶನ್ ನಂಬರ್ 8. ಗೀಚಲು ಮರದ ಚಳುವಳಿಯ ಅಥವಾ ಟೊಡ್ಡಿ ಟ್ರೀ ಮೂವ್ಮೆಂಟ್ ಕೇಂದ್ರ ಬಿಂದು ಯಾವುದು? ಸರಿಯಾದ ಉತ್ತರ ಸಿ. ತುರುವನೂರು, ಚಿತ್ರದುರ್ಗ. ಕ್ವಶನ್ ನಂಬರ್ 9. ಈ ಕೆಳಗಿನ ವೈಸ್ರಾಯ್ಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ಸರಿಯಾದ ಉತ್ತರ ಸಿ. ಲಾರ್ಡ್ ರಿಪ್ಪನ್. ಕ್ವಶನ್ ನಂಬರ್ 10. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಅನ್ನು ಯಾರು ಸ್ಥಾಪಿಸಿದರು? ಸರಿಯಾದ ಉತ್ತರ ಎ. ಸುಭಾಷ್ ಚಂದ್ರ ಬೋಸ್. ಕ್ವಶನ್ ನಂಬರ್ 11. ಯಾವ ಪದವು ಇತರೆ ಪದಗಳೊಂದಿಗೆ ಸೇರುವುದಿಲ್ಲ? ಸರಿಯಾದ ಉತ್ತರ ಬಿ. ಔನ್ಸ್. ಕ್ವಶನ್ ನಂಬರ್ 12. ಇಂದು ಸೋಮವಾರ 61 ದಿನಗಳ ನಂತರ ಯಾವ ದಿನ ಬರುತ್ತದೆ? ಸರಿಯಾದ ಉತ್ತರ ಬಿ. ಶನಿವಾರ. ಕ್ವಶನ್ ನಂಬರ್ 13. ಒಬ್ಬ ಹಣ್ಣು ಮಾರಾಟಗಾರನ ಹತ್ತಿರ ಕೆಲವು ಸೇಬುಗಳಿವೆ. ಅವನು 40% ಸೇಬುಗಳನ್ನು ಮಾರುತ್ತಾನೆ. ಅವನ ಹತ್ತಿರ ಇನ್ನೂ 420 ಸೇಬುಗಳು ಉಳಿದಿವೆ. ಹಾಗಾದರೆ ಮೂಲತಃ ಅವನ ಹತ್ತಿರ ಎಷ್ಟು ಸೇಬುಗಳಿದ್ದವು? ಸರಿಯಾದ ಉತ್ತರ ಡಿ. 700 ಸೇಬುಗಳು. ಕ್ವಶನ್ ನಂಬರ್ 14. 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಿಂದ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಹೇಗೆ ಮಾಡಬೇಕು? ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಪುರುಷರು ಇರಬೇಕು. ಇದನ್ನು ಎಷ್ಟು ರೀತಿಯಲ್ಲಿ ಮಾಡಬಹುದು? ಸರಿಯಾದ ಉತ್ತರ ಡಿ. 756. ಕ್ವಶನ್ ನಂಬರ್ 15. ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆಯ ಪರಸ್ಪರ 60 ಪಟ್ಟು ಸಮಾನವಾಗಿರುತ್ತದೆ. ಧನಾತ್ಮಕ ಸಂಖ್ಯೆಯನ್ನು ಗುರುತಿಸಿ. ಸರಿಯಾದ ಉತ್ತರ ಎ. 3. ಕ್ವಶನ್ ನಂಬರ್ 16. ಪಿ ಮತ್ತು ಕ್ಯೂನ ಸರಾಸರಿ ಮಾಸಿಕ ಆದಾಯ 5050. ಕ್ಯೂ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ ರು. 6250 ಹಾಗೂ ಪಿ ಮತ್ತು ಆರ್ನ ಸರಾಸರಿ ಮಾಸಿಕ ಆದಾಯ 5200. ಹಾಗಾದರೆ ಪಿನ ಮಾಸಿಕ ಆದಾಯ ಎಷ್ಟು? ಸರಿಯಾದ ಉತ್ತರ ಬಿ. 4000. ಕ್ವಶನ್ ನಂಬರ್ 17. ಚೌಕದ ಬದಿಯನ್ನು ಅಳೆಯುವಾಗ 2%ನಷ್ಟು ಹೆಚ್ಚಿನ ದೋಷವನ್ನು ಮಾಡಲಾಗಿದೆ. ಹಾಗಾದರೆ ಚದುರದ ಲೆಕ್ಕಾಚಾರದ ಪ್ರದೇಶದಿಂದ ದೋಷದ ಶೇಕಡಾವಾರು ಎಷ್ಟು? ಸರಿಯಾದ ಉತ್ತರ ಡಿ. 4.04%. ಕ್ವಶನ್ ನಂಬರ್ 18. 6 ಗಂಟೆಗಳು ಒಟ್ಟಿಗೆ ಶಬ್ದ ಮಾಡಲು ಪ್ರಾರಂಭಿಸುತ್ತವೆ ಮತ್ತು ಕ್ರಮವಾಗಿ 2, 4, 6, 8, 10 ಮತ್ತು 12 ಸೆಕೆಂಡುಗಳ ಮಧ್ಯಂತರದಲ್ಲಿ ಶಬ್ದ ಮಾಡುತ್ತವೆ. 30 ನಿಮಿಷಗಳಲ್ಲಿ ಎಷ್ಟು ಬಾರಿ ಒಟ್ಟಿಗೆ ಶಬ್ದ ಮಾಡುತ್ತವೆ? ಸರಿಯಾದ ಉತ್ತರ ಡಿ. 16 ಬಾರಿ. ಕ್ವಶನ್ ನಂಬರ್ 19. ಒಂದೇ ಸ್ಥಿರ ದರದಲ್ಲಿ ಚಾಲನೆಯಲ್ಲಿರುವ 6 ಒಂದೇ ರೀತಿಯ ಯಂತ್ರಗಳು ಪ್ರತಿ ನಿಮಿಷಕ್ಕೆ ಒಟ್ಟು 270 ಬಾಟಲಿಗಳನ್ನು ಉತ್ಪಾದಿಸಬಹುದು. ಇದೇ ಥರದಲ್ಲಿ ಅಂತಹ 10 ಯಂತ್ರಗಳು 4 ನಿಮಿಷದಲ್ಲಿ ಎಷ್ಟು ಬಾಟಲಿಗಳನ್ನು ಉತ್ಪಾದಿಸಬಹುದು? ಸರಿಯಾದ ಉತ್ತರ ಬಿ. 1800. ಕ್ವಶನ್ ನಂಬರ್ 20. ಸೈಬರ್ ಅಪರಾಧಿಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹ ರಚಿಸಲಾಗಿದೆ? ಸರಿಯಾದ ಉತ್ತರ ಬಿ. 1930. ಕ್ವಶನ್ ನಂಬರ್ 21.
ಎ ಮತ್ತು ಬಿ ಎರಡು ಪರೀಕ್ಷಾ ಕೊಠಡಿಗಳು 10 ವಿದ್ಯಾರ್ಥಿಗಳನ್ನು ಎ ಯಿಂದ ಬಿಗೆ ಕಳುಹಿಸಿದರೆ ಪ್ರತಿ ಕೊಠಡಿಯಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಆಗಿರುತ್ತದೆ. 20 ವಿದ್ಯಾರ್ಥಿಗಳನ್ನು ಬಿ ಯಿಂದ ಎಗೆ ಕಳುಹಿಸಿದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಬಿನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಗಿಂತ ದ್ವಿಗುಣವಾಗಿರುತ್ತದೆ. ಹಾಗಾದರೆ ಎನಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆ ಸರಿಯಾದ ಉತ್ತರ ಬಿ 80. ಕ್ವಶನ್ ನಂಬರ್ 22. ಅರ್ಥಶಾಸ್ತ್ರದಲ್ಲಿ GDP ಎಂದರೆ ಸರಿಯಾದ ಉತ್ತರ ಬಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಕ್ವಶನ್ ನಂಬರ್ 23. ಎಷ್ಟು ಮಹಾರತ್ನ PSUಗಳಿವೆ? ಸರಿಯಾದ ಉತ್ತರ ಸಿ 13. ಕ್ವಶನ್ ನಂಬರ್ 24. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತು? ಸರಿಯಾದ ಉತ್ತರ ಸಿ 2005. ಕ್ವಶನ್ ನಂಬರ್ 25. DSLR ಕ್ಯಾಮ್ರಾದಲ್ಲಿ DSLR ಎಂದರೆ ಸರಿಯಾದ ಉತ್ತರ ಬಿ ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್. ಕ್ವಶನ್ ನಂಬರ್ 26. ಪುಸ್ತಕವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಬರೆದವರು ಯಾರು? ಸರಿಯಾದ ಉತ್ತರ ಬಿ ಡಾಕ್ಟರ್ BR ಅಂಬೇಡ್ಕರ್. ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು ನಿಯಂತ್ರಿಸುತ್ತದೆ? ಸರಿಯಾದ ಉತ್ತರ ಬಿ IRDAI. ಕ್ವಶನ್ ನಂಬರ್ 28. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ 2024 ಚಾಂಪಿಯನ್ಶಿಪ್ನಲ್ಲಿ ರೋಹನ್ ಬೋಪಣ್ಣ ಅವರ ಡಬಲ್ಸ್ ಜೊತೆ ಆಟಗಾರ? ಸರಿಯಾದ ಉತ್ತರ ಬಿ ಮ್ಯಾಥ್ಯೂ ಎಬ್ಡೆನ್. ಕ್ವಶನ್ ನಂಬರ್ 29. ಈ ಪರೀಕ್ಷೆಗೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ 2ನೇ ಪರೀಕ್ಷೆಯು ಇದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಸಿ ಶ್ರವಣ. ಕ್ವಶನ್ ನಂಬರ್ 30. ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಮಹಿಳೆಯನ್ನು ಸರ್ಕಾರದ ಮುಖ್ಯಸ್ಥೆಯಾಗಿ ಆಯ್ಕೆ ಮಾಡಿಲ್ಲ? ಸರಿಯಾದ ಉತ್ತರ ಡಿ ಯುನೈಟೆಡ್ ಸ್ಟೇಟ್ಸ್. ಕ್ವಶನ್ ನಂಬರ್ 31. ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನ ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸುತ್ತದೆ? ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಎಲ್ಲವು. ಅಂದರೆ ಎ ಕೂಡ ಬರುತ್ತೆ, ಬಿನೂ ಬರುತ್ತೆ ಮತ್ತು ಸಿನೂ ಬರುತ್ತೆ. ಕ್ವಶನ್ ನಂಬರ್ 32. ಇತ್ತೀಚೆಗೆ ಸುದ್ದಿಯಲ್ಲಿರುವ Zayan 1 ರೂಪಾಂತರವು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಕ್ವಶನ್ ನಂಬರ್ 33. ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು? ಸರಿಯಾದ ಉತ್ತರ ಡಿ ಇವುಗಳಲ್ಲಿ ಎಲ್ಲವೂ. ವರ್ತಮಾನ ಭಾರತದಲ್ಲಿ ಇರುವ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಎಷ್ಟು? ಸರಿಯಾದ ಉತ್ತರ ಸಿ 8. ಕ್ವಶನ್ ನಂಬರ್ 35. ಭಾರತದ ಉಪರಾಷ್ಟ್ರಪತಿ ಯಾರು? ಸರಿಯಾದ ಉತ್ತರ ಎ ಜಗದೀಪ್ ಧನ್ಕರ್. ಕ್ವಶನ್ ನಂಬರ್ 36. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತವು 3:11 ಆಗಿದ್ದು 66 ಪೊಲೀಸರು ಇದ್ದರೆ ನಗರದಲ್ಲಿ ಎಷ್ಟು ನಾಗರಿಕರಿದ್ದಾರೆ? ಸರಿಯಾದ ಉತ್ತರ ಬಿ 842. ಕ್ವಶನ್ ನಂಬರ್ 37. ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತದೆ ಮತ್ತು ಕಪ್ಪನ್ನು ತುಂಬಲು 72 ನಿಮಿಷಗಳನ್ನು ತೆಗೆದುಕೊಂಡರೆ ಕಪ್ನ ಕಾಲು ಭಾಗವನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸರಿಯಾದ ಉತ್ತರ ಡಿ 70 ನಿಮಿಷಗಳು. ಕ್ವಶನ್ ನಂಬರ್ 38. ಒಂದು ರೈಲು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ. ಅದು 2 ಗಂಟೆ 45 ನಿಮಿಷದಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತದೆ? ಸರಿಯಾದ ಉತ್ತರ ಸಿ 165. ಸರಿ ಉತ್ತರ ಆರಿಸಿ. ರಮೇಶ್ ಕಲಬುರಗಿಯಿಂದ ಹೈದರಾಬಾದ್ ಕಡೆಗೆ 15 ಕಿಲೋಮೀಟರ್ ನೇರ ಮಾರ್ಗದಲ್ಲಿ ಮ್ಯಾರಥಾನ್ ಓಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಎಡಕ್ಕೆ ತಿರುಗಿ ಇನ್ನೂ 10 ಕಿಲೋಮೀಟರ್ ಓಡುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 5 ಕಿಲೋಮೀಟರ್ ಓಡುತ್ತಾನೆ. ಅವನು ಈಗ ಯಾವ ದಿಕ್ಕಿಗೆ ಮುಖ ಮಾಡಿದ್ದಾನೆ? ಸರಿಯಾದ ಉತ್ತರ ಎ ಪೂರ್ವ. ಕ್ವಶನ್ ನಂಬರ್ 40. ಕೆಳಗಿನ ನಗರಗಳಲ್ಲಿ ಯಾವುದು ವಿಮಾನ ನಿಲ್ದಾಣವನ್ನು ಹೊಂದಿಲ್ಲ? ಸರಿಯಾದ ಉತ್ತರ ಸಿ ಹಾಸನ್. ಕ್ವಶನ್ ನಂಬರ್ 41. ಜೌಗು ಪ್ರದೇಶಗಳು ಮತ್ತು ಅವುಗಳು ಇರುವ ಜಿಲ್ಲೆಯನ್ನು ಪರಿಗಣಿಸಿ ಸರಿಯಾದ್ದನ್ನು ಆರಿಸಿ. ಸರಿಯಾದ ಉತ್ತರ ಸಿ ಅಘನಾಶಿನಿ ಗದಗ್. ಕ್ವಶನ್ ನಂಬರ್ 42. ತೈಲ ಸಂಸ್ಕರಣಾಗಾರವು ಈ ಕೆಳಗಿನ ಯಾವ ನಗರದಲ್ಲಿದೆ? ಸರಿಯಾದ ಉತ್ತರ ಬಿ ಮಂಗಳೂರು. ಧೋಬಿಗಳು, ಕ್ಷೌರಿಕರು ಮತ್ತು ಚಮ್ಮರರು ಭಾರತದ ಆರ್ಥಿಕತೆಗೆ ಯಾವ ವಲಯದ ಅಡಿಯಲ್ಲಿ ಬರುತ್ತಾರೆ? ಸರಿಯಾದ ಉತ್ತರ ಸಿ ತೃತೀಯ ವಲಯ. ಕ್ವಶನ್ ನಂಬರ್ 44. ಆಂಗ್ ಸೂ ಕಿ ಯಾವ ದೇಶದ ಮಾಜಿ ನಾಯಕಿ? ಸರಿಯಾದ ಉತ್ತರ ಬಿ ಮ್ಯಾನ್ಮಾರ್. ಕ್ವಶನ್ ನಂಬರ್ 45. ಕೆಳಗಿನವುಗಳಲ್ಲಿ ಯಾವುದು ಸಮಭಾಜ್ಯಕ್ಕೆ ಹತ್ತಿರದಲ್ಲಿದೆ? ಸರಿಯಾದ ಉತ್ತರ ಸಿ
ಮಾರಿಷಿಯಸ್. ಕ್ವೆಶ್ಚನ್ ನಂಬರ್ 46. ಈ ಕೆಳಗಿನ ಯಾವ ಏಜೆನ್ಸಿಯು ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ? ಸರಿಯಾದ ಉತ್ತರ ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ಕ್ವೆಶ್ಚನ್ ನಂಬರ್ 47. ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಲಮಾರ್ಗವಲ್ಲ? ಸರಿಯಾದ ಉತ್ತರ ಡಿ. ಹೇಮಾವತಿ. ಕ್ವೆಶ್ಚನ್ ನಂಬರ್ 48. ಕೆಳಗಿನವುಗಳಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚಕ ಟ್ಯಾಗನ್ನು ಹೊಂದಿಲ್ಲ? ಸರಿಯಾದ ಉತ್ತರ ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ತಪ್ಪಾಗಿರುವುದನ್ನು ಆರಿಸಿ. ಸರಿಯಾದ ಉತ್ತರ ಬಿ. ಸಾಕ್ಷಿ ಮಲಿಕ್ ಫೆನ್ಸಿಂಗ್. ಅಂದರೆ ಇದು ಒಂದೇ ತಪ್ಪಾಗಿದೆ, ಉಳಿದಿದ್ದೆಲ್ಲ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 50. ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಪ್ರಯಾಣಿಸುತ್ತವೆ? ಸರಿಯಾದ ಉತ್ತರ ಬಿ. ಸ್ಟ್ರಾಟೋಸ್ಫಿಯರ್. ಕ್ವೆಶ್ಚನ್ ನಂಬರ್ 51. ಡ್ಯಾಶ್ ಸರೋವರವು ಭಾರತದ ಅತಿದೊಡ್ಡ ನೀರಿನ ಸರೋವರವಾಗಿದೆ? ಸರಿಯಾದ ಉತ್ತರ ಸಿ. ಚಿಲಿಕ ಅಥವಾ ಚಿಲ್ಕ. ಕ್ವೆಶ್ಚನ್ ನಂಬರ್ 52. ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹವು ಅದರ ಬದಿಯಲ್ಲಿ ತಿರುಗುತ್ತದೆ? ಸರಿಯಾದ ಉತ್ತರ ಸಿ. ಯುರೇನಸ್. ಕ್ವೆಶ್ಚನ್ ನಂಬರ್ 53. ತಪ್ಪಾಗಿರುವುದನ್ನು ಆರಿಸಿ. ಬಿ. ಕ್ಯಾಟ್ ಪರೀಕ್ಷೆ ಭಾರತೀಯ ತಂತ್ರಜ್ಞಾನ ಸೇವೆ. ಇದು ತಪ್ಪಾಗಿದೆ, ಉಳಿದಿದ್ದೆಲ್ಲ ಸರಿಯಾಗಿದೆ. ನೋಡಿ ಕೇಳಿದ್ರು ಸರಿ ತಪ್ಪು. ಅದರಲ್ಲಿ ಹೇಳಿರೋದು ಅವರು ತಪ್ಪಾಗಿದ್ದನ್ನು ಕಂಡು ಹಿಡಿಯಿರಿ ಅಂತ ಹೇಳಿದ್ದಾರೆ. ಉಳಿದಿದ್ದೆಲ್ಲ ಸರಿಯಾಗಿದೆ, ಬಿ ಮಾತ್ರ ತಪ್ಪಾಗಿದೆ. ಕ್ವೆಶ್ಚನ್ ನಂಬರ್ 54. ಸರಿಯಾದ್ದನ್ನು ಆರಿಸಿ. ನೋಡಿ, ಜನವರಿ 12 ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ. ಆಪ್ಷನ್ ಬಿ ಜನವರಿ 15 ರಾಷ್ಟ್ರೀಯ ಯುವ ದಿನ. ಆಪ್ಷನ್ ಸಿ ಜನವರಿ 24 ಸೇನಾ ದಿನ. ಆಪ್ಷನ್ ಡಿ ಜನವರಿ 30 ಹುತಾತ್ಮರ ದಿನ. ಇದರಲ್ಲಿ ಸರಿಯಾಗಿರೋದು ಯಾವುದು ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಡಿ. ಜನವರಿ 30 ಹುತಾತ್ಮರ ದಿನ. ಕ್ವೆಶ್ಚನ್ ನಂಬರ್ 55. ಕೆಳಗಿನವುಗಳಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶವಲ್ಲ? ಸರಿಯಾದ ಉತ್ತರ ಡಿ. ಕುಡಿಯುವ ನೀರು ಮತ್ತು ನೈರ್ಮಲ್ಯ. ಕ್ವೆಶ್ಚನ್ ನಂಬರ್ 56. ಹಾಲ್ವಾ ಸಮಾರಂಭವು ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಬಿ. ಹಣಕಾಸು ಸಚಿವಾಲಯ. ಸರಿಯಾದ್ದನ್ನು ಆರಿಸಿ. ಫಾಕ್ ಜಲಸಂಧಿ ಭಾರತ ಮತ್ತು ಮಾಲ್ಡೀವ್ಸ್. ಆಪ್ಷನ್ ಬಿ ಮಲಕ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ. ಆಪ್ಷನ್ ಸಿ ಜಿಬ್ರಾಲ್ಟರ್ ಜಲಸಂಧಿ ಸ್ಪೇನ್ ಮತ್ತು ಇಟಲಿ. ಹಾರ್ಮಜ್ ಜಲಸಂಧಿ ಭಾರತ ಮತ್ತು ಮಾಲ್ಡೀವ್ಸ್. ಇದರಲ್ಲಿ ಸರಿಯಾದ ಉತ್ತರ ಬಿ. ಮಲಕ್ಕಾ ಜಲಸಂಧಿ ಮಲೇಷಿಯಾ ಮತ್ತು ಇಂಡೋನೇಷ್ಯಾ. ಕ್ವೆಶ್ಚನ್ ನಂಬರ್ 58. ಸರಿಯಾದ್ದನ್ನು ಆರಿಸಿ. ತಾಳಗಳು, ಗಾಳಿ ವಾದ್ಯಗಳು, ವೀಣೆ, ತಂತಿವಾದ್ಯಗಳು, ಕೊಳಲು. ಇವುಗಳಲ್ಲಿ ಎಲ್ಲವು. ಸರಿಯಾದ ಉತ್ತರ ಎ. ತಾಳಗಳು. ಕ್ವೆಶ್ಚನ್ ನಂಬರ್ 59. ದ್ರಾವಿಡ, ನಾಗರ ಮತ್ತು ವೇಸರ ಇವುಗಳು. ಸರಿಯಾದ ಉತ್ತರ ಎ. ದೇವಾಲಯದ ವಾಸ್ತುಶಿಲ್ಪ ಶೈಲಿ. ಕ್ವೆಶ್ಚನ್ ನಂಬರ್ 60. ಕೆಳಗಿನವುಗಳಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು? ಸರಿಯಾದ ಉತ್ತರ ಡಿ. ಇವುಗಳಲ್ಲಿ ಎಲ್ಲವೂ. ಅಂದರೆ ಎ. ಆರ್ಥಿಕ, ಬಿ. ಕಾನೂನು, ಸಿ. ನೈತಿಕ. ಇವೆಲ್ಲವೂ ಇದೆ. ಕ್ವೆಶ್ಚನ್ ನಂಬರ್ 61. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಸರಿಯಾದ ಉತ್ತರ ಎ. ಅರಾವಳಿ ಬೆಟ್ಟಗಳು. ನಮ್ಮ ರಾಷ್ಟ್ರಧ್ವಜದ ಚಕ್ರದಲ್ಲಿ ಎಷ್ಟು ಚಕ್ರದ ಕೀಲುಗಳಿವೆ? ಸರಿಯಾದ ಉತ್ತರ ಬಿ. 24. ಕ್ವೆಶ್ಚನ್ ನಂಬರ್ 63. ಹಿಪ್ಪೋಕ್ರಟಿಕ್ ಪ್ರಮಾಣವು ಯಾವ ವೃತ್ತಿಯವರಿಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಸಿ. ವೈದ್ಯರು. ಕ್ವೆಶ್ಚನ್ ನಂಬರ್ 64. ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಸಿ. ಸಾಮಾಜಿಕ ಜವಾಬ್ದಾರಿ. ಕ್ವೆಶ್ಚನ್ ನಂಬರ್ 65. TKTL ಎಂದರೆ? ಸರಿಯಾದ ಉತ್ತರ ಎ. ಡಿಜಿಟಲ್ ಗ್ರಂಥಾಲಯ. ಕ್ವೆಶ್ಚನ್ ನಂಬರ್ 66. ಕೆಳಗಿನವುಗಳಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ನೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ? ಸರಿಯಾದ ಉತ್ತರ ಬಿ. ವಿಶ್ವ ಆರೋಗ್ಯ ಸಂಸ್ಥೆ. ಕ್ವೆಶ್ಚನ್ ನಂಬರ್ 67. ತಪ್ಪಾಗಿರುವುದನ್ನು ಆರಿಸಿ. ಪಟ್ಟದಕಲ್ಲು ಚಾಲುಕ್ಯ ವಂಶ. ಆಪ್ಷನ್ ಬಿ ಬೇಲೂರು ಮತ್ತು ಹಳೆಬೀಡು ಹೊಯ್ಸಳ ವಂಶ. ಸಿ ಕಲ್ಲಿನ ರಥ ಹಂಪಿ ವಿಜಯನಗರ ಸಾಮ್ರಾಜ್ಯ. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಡಿ. ಇವುಗಳಲ್ಲಿ ಯಾವುದೂ ಅಲ್ಲ. ಕ್ವೆಶ್ಚನ್ ನಂಬರ್ 68. ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ಸರಿಯಾದ ಉತ್ತರ ಬಿ. ರಾಷ್ಟ್ರೀಯ ಸಾಮಾಜಿಕ ಸೇವೆ. ನಾನಲ್ಲ, ಆದರೆ ನೀವು. BSII, BSIII, BS4 ಮತ್ತು BS6 ಇವುಗಳು. ಸರಿಯಾದ ಉತ್ತರ ಎ. ಹೊರಸೂಸುವಿಕೆಯ ಮಾನದಂಡಗಳು. ಕ್ವೆಶ್ಚನ್ ನಂಬರ್ 70. ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ? ಸರಿಯಾದ ಉತ್ತರ ಎ. ಉತ್ತರ ಪ್ರದೇಶ್.
ಕ್ವಶನ್ ನಂಬರ್ 71. ವೈರಸ್ ಎನ್ನುವುದು ಸರಿಯಾದ ಉತ್ತರ ಬಿ. ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್. ಕ್ವಶನ್ ನಂಬರ್ 72. ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ಸರಿಯಾದ ಉತ್ತರ ಎ. ಗಾಮಾ ಕಿರಣಗಳು. ಕ್ವಶನ್ ನಂಬರ್ 73. ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ, ಆಗ ರಂಧ್ರವು ಸರಿಯಾದ ಉತ್ತರ ಎ. ದೊಡ್ಡದಾಗುತ್ತದೆ. ಕ್ವಶನ್ ನಂಬರ್ 74. ಹಿತ್ತಳಿ ಯಾವುದರ ಮಿಶ್ರಲೋಹವಾಗಿದೆ? ಸರಿಯಾದ ಉತ್ತರ ಸಿ. ತಾಮ್ರ ಮತ್ತು ಸತು. ಕ್ವಶನ್ ನಂಬರ್ 75. ಬೇಕಿಂಗ್ ಸೋಡಾ ಎಂದರೆ? ಸರಿಯಾದ ಉತ್ತರ ಬಿ. ಸೋಡಿಯಂ ಬೈಕಾರ್ಬೋನೇಟ್. ಕ್ವಶನ್ ನಂಬರ್ 76. ಥಲಸೆಮಿಯಾ ಎಂಬ ಅನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ಸರಿಯಾದ ಉತ್ತರ ಎ. ರಕ್ತ. 77. ಟಾರ್ ಎಂದರೇನು? ಸರಿಯಾದ ಉತ್ತರ ಸಿ. ಡಾರ್ಕ್ನೆಟ್ ಅನ್ನು ಪ್ರವೇಶಿಸಲು ವೆಬ್ ಬ್ರೌಸರ್. ಕ್ವಶನ್ ನಂಬರ್ 78. MS ವಿಂಡೋಸ್ನಲ್ಲಿ ಫೈಲ್ ಅಥವಾ ಫೋಲ್ಡರನ್ನು ಮರುಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು? ಸರಿಯಾದ ಉತ್ತರ ಬಿ. F2. ಕ್ವಶನ್ ನಂಬರ್ 79. ಬೆಳಕು ಹೊರಸೂಸುವ ಡಯೋಡ್ ಯಾವುದನ್ನು ಪರಿವರ್ತಿಸುತ್ತದೆ? ಸರಿಯಾದ ಉತ್ತರ ಬಿ. ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ. ಕ್ವಶನ್ ನಂಬರ್ 80. ಮಾರ್ಸ್ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು? ಸರಿಯಾದ ಉತ್ತರ ಬಿ. ಇಂಜೆನ್ಯೂಟಿ. ಕ್ವಶನ್ ನಂಬರ್ 81. ಚಂದ್ರಯಾನ 3ಕ್ಕೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ನ ಹೆಸರುಗಳು ಕ್ರಮವಾಗಿ ಏನು? ಸರಿಯಾದ ಉತ್ತರ ಎ. ವಿಕ್ರಮ್ ಮತ್ತು ಪ್ರಜ್ಞಾನ್. ಕ್ವಶನ್ ನಂಬರ್ 82. ಸರ್ ಸಿ ವಿ ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು? ಸರಿಯಾದ ಉತ್ತರ ಬಿ. ಬೆಳಕಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ. ಕ್ವಶನ್ ನಂಬರ್ 83. ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಸರಿಯಾದ ಉತ್ತರ ಬಿ. ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಕ್ವಶನ್ ನಂಬರ್ 84. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ? ಸರಿಯಾದ ಉತ್ತರ ಬಿ. ಹಾಗೆಯೇ ಇರುತ್ತದೆ. ಕ್ವಶನ್ ನಂಬರ್ 85. ಕೆಳಗಿನಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ? ಸರಿಯಾದ ಉತ್ತರ ಡಿ. ಮಧ್ಯಪ್ರದೇಶ. ಕ್ವಶನ್ ನಂಬರ್ 86. ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರರಾಗಿರುತ್ತಾರೆ? ಸರಿಯಾದ ಉತ್ತರ ಬಿ. ಹೌಸ್ ಆಫ್ ಪೀಪಲ್. ಕ್ವಶನ್ ನಂಬರ್ 87. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜ್ಯ ಸಮಿತಿಯನ್ನು ಯಾವಾಗ ಪಡೆಯಿತು? ಸರಿಯಾದ ಉತ್ತರ ಎ. ಜುಲೈ 1947. ಕ್ವಶನ್ ನಂಬರ್ 88. ರಾಜನೀತಿಯ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ ಲೇಖನದಲ್ಲಿ ಸೇರಿಸಲಾಗಿದೆ? ಸರಿಯಾದ ಉತ್ತರ ಸಿ. 36ರಿಂದ 51. ಕ್ವಶನ್ ನಂಬರ್ 89. ಸುಪ್ರೀಂ ಕೋರ್ಟ್ ಅನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿದೆ? ಸರಿಯಾದ ಉತ್ತರ ಬಿ. 143ನೇ ವಿಧಿ. ಕ್ವಶನ್ ನಂಬರ್ 90. ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರವು ಯಾರ ಹತ್ತಿರ ಇದೆ? ಸರಿಯಾದ ಉತ್ತರ ಬಿ. ಸಂಸತ್ತು. ಕ್ವಶನ್ ನಂಬರ್ 91. ಸಂವಿಧಾನದ 371A ವಿಧಿಯು ಯಾವ ರಾಜ್ಯಕ್ಕೆ ಅವಕಾಶವನ್ನು ಒದಗಿಸುತ್ತದೆ? ಸರಿಯಾದ ಉತ್ತರ ಬಿ. ನಾಗಾಲ್ಯಾಂಡ್ ರಾಜ್ಯ. ಕ್ವಶನ್ ನಂಬರ್ 92. ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ? ಸರಿಯಾದ ಉತ್ತರ ಸಿ. ಲೇಖನ 21. ಕ್ವಶನ್ ನಂಬರ್ 93. ಮತದಾನದ ಹಕ್ಕು ಚಲಾಯಿಸುವ ವಯಸ್ಸನ್ನು 20 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಯಿತು? ಸರಿಯಾದ ಉತ್ತರ ಸಿ. ಸಂವಿಧಾನದ 61ನೇ ತಿದ್ದುಪಡಿ. ಕ್ವಶನ್ ನಂಬರ್ 94. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ಸರಿಯಾದ ಉತ್ತರ ಸಿ. ಜವಾಹರಲಾಲ್ ನೆಹರು. ಕ್ವಶನ್ ನಂಬರ್ 95. ಸಂವಿಧಾನದ ಯಾವ ಪರಿಚ್ಛೇದವನ್ನು ಗ್ರಾಮ ಸಭೆಗೆ ಒದಗಿಸಲಾಗಿದೆ? ಸರಿಯಾದ ಉತ್ತರ ಎ. 243A. ಕ್ವಶನ್ ನಂಬರ್ 96. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? ಸರಿಯಾದ ಉತ್ತರ ಎ. ವಿಧಿ 131. ಕ್ವಶನ್ ನಂಬರ್ 97. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಈ ಕೆಳಗಿನವರಲ್ಲಿ ಯಾರು ಪ್ರೈ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದರು? ಸರಿಯಾದ ಉತ್ತರ ಸಿ. ಸುಭಾಷ್ ಚಂದ್ರ ಬೋಸ್. ಕ್ವಶನ್ ನಂಬರ್ 98. ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ್ ಯಾರಾಗಿದ್ದರು? ಸರಿಯಾದ ಉತ್ತರ ಸಿ. ಲಾರ್ಡ್ ಚೆಲ್ಮ್ಸ್ಫೋರ್ಡ್. ಕ್ವಶನ್ ನಂಬರ್ 99. ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು? ಸರಿಯಾದ ಉತ್ತರ ಬಿ.
ಪಂಡಿತ್ ಜವಾಹರ್ಲಾಲ್ ನೆಹರು. ಕ್ವಶನ್ ನಂಬರ್ 100. ಈ ಕೆಳಗಿನ ಚಳುವಳಿಗಳಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ವಿಭಜನೆಯಾಗಿ ಮಧ್ಯಗಾಮಿ ಮತ್ತು ಉಗ್ರಗಾಮಿಗಳ ಹೊರಹೊಮ್ಮುವಿಕೆಗೆ ಕಾರಣವಾಯಿತು? ಸರಿಯಾದ ಉತ್ತರ ಎ. ಸ್ವದೇಶಿ ಚಳವಳಿ.